ಈ ಬೆಟ್ಟಗಳೇನು ನೋಡ್ತಾ ಇದ್ದೀರಲ್ಲ, ಇವು ಸಾವಿರಾರು ವರ್ಷಗಳಿಂದ ಇಲ್ಲೇ ಇದ್ದಾವೆ. ಇನ್ನು ಸಾವಿರಾರು ವರ್ಷಗಳು ಹೋದರೂ ಇಲ್ಲೇ ಇರ್ತವೆ. ಆದರೆ ನಮ್ದಂಗಾಗಲ್ಲ. ಈ ಬೆಟ್ಟಗಳನ್ನು ನೋಡಬೇಕು ಅಂದರೆ ನಾವೇ ಬರಬೇಕು, ಅವು ನಮ್ಮ ಹತ್ರ ಬರಲ್ಲ. ಮನುಷ್ಯಂದ್ರಲ್ಲಿ ಪ್ರಾಬ್ಲಮ್ ಏನಂದರೆ, ನಾವು ಕನಸು ಕಾಣ್ತೀವಿ, ಆದರೆ ಕನಸನ್ನ ಕಾಣ್ತಾನೇ ಇರ್ತೀವಿ. ನಾವು ಏನಕ್ಕೋಸ್ಕರ ದುಡಿತಾ ಇದ್ದೀವಿ ಅನ್ನೋದು ಕೆಲವರಿಗೆ ಅರ್ಥನೇ ಆಗಲ್ಲ. ನಮ್ಮ ಕನಸುಗಳು ಯಾವತ್ತೂ ಮುಗಿಯಲ್ಲ. ಒಂದು ಕನಸು ಮುಗೀತು ಅಂದ ತಕ್ಷಣ ಅದ್ರ ಹಿಂದ್ಗಡೆ ಇನ್ನೊಂದು ರೆಡಿ ಇರುತ್ತೆ. ಸೊ ನನ್ನ ಕನಸಿನ ಲದಾಖ್ ಪಯಣ ನಿಮ್ಮ ಮುಂದೆ. ನಮಸ್ಕಾರ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಐ ಹೋಪ್ ಆಲ್ ಯು ಗೈಸ್ ಆರ್ ಅಬ್ಸಲ್ಯೂಟ್ಲಿ ಡೂಯಿಂಗ್ ವೆಲ್. ಯಾಕೆ ಇಲ್ಲಿಂದ ವ್ಲಾಗ್ ಶುರು ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಆ್ಯಕ್ಚುಲಿ ವ್ಲಾಗ್ನ ಅಲ್ಲೇ ಶುರು ಮಾಡಬೇಕಿತ್ತು, ಬಟ್ ಎಲ್ಲಿ ಟ್ರಾಫಿಕ್ನ ನಾನು ಪಾರ್ ಮಾಡೋ ಅಷ್ಟೊತ್ತಿಗೆ ಯಾವ ವ್ಲಾಗು ಬೇಡ ಏನೂ ಬೇಡ ಅಂತ ಅನ್ನಿಸ್ಬಿಡ್ತು. ನಿಜವಾಗ್ಲೂ ಅಷ್ಟು ಹೆಕ್ಟಿಕ್ ಆಗಿತ್ತು ಮಾತ್ರ ಡೆಲ್ಲಿ ಟ್ರಾಫಿಕ್ನ ಪಾರ್ ಮಾಡೋದು. ಸೊ ಇವಾಗ ಆಗಿದೆ ರಾತ್ರಿ 8:30. ನಾನು ಬಿಡ್ತಾಯಿದ್ದೀನಿ ಡೆಲ್ಲಿಯಿಂದ ಸೀದಾ ಇವಾಗ ಅಲ್ಲೇ ನಾನ್ ಸ್ಟಾಪು. ಸೊ ಮನಾಲಿಗೆ ಇನ್ನು ನಮಗೆ 462 ಕಿಲೋಮೀಟ್ರ್ ಇದೆ. ಮೊಬೈಲಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ಇದು ಕಾರ್ಪ್ಲೇ. ಸೊ ಇದರಲ್ಲಿ ಬೈಕ್ ಮ್ಯಾಪ್ ತೋರಿಸಲ್ಲ. ನಾನು ಏನಾದ್ರು ಮಾಮೂಲಿ ಏನಾದ್ರು ಮ್ಯಾಪ್ ಹಾಕ್ಬಿಟ್ರೆ ಮನಾಲಿಗೆ ತಗೊಂಡೋಗಿ ಸೀದಾ ಎಕ್ಸ್ಪ್ರೆಸ್ ಹೋಗಿಬಿಡೋದು. ನಿನ್ನೆ ಹಂಗಾಗಿ ಒಂದು 5 ರೂಪಾಯಿ ಫೈನ್ ಬೇರೆ ಕಟ್ಟಿದ್ದೀನಿ. ಸೊ ಅದಕ್ಕೆ ಜಂಜಟೆ ಬೇಡ, ಸ್ವಲ್ಪ ಸಿಟಿ ದಾಟ್ಬಿಡ್ಲಿ ಅಂತೇಳಿ ಟೆಂಪ್ರವರಿ ಮೊಬೈಲ್ ಹಾಕಿದ್ದೀನಿ, ತೆಗಿತೀನಿ ಆಮೇಲೆ ಅದನ್ನ. ಸೊ ನಮ್ಮ ಹೋದ ವಿಡಿಯೋದಲ್ಲಿ ನೋಡಿದ್ದೀರಾ, ಅರಸೀಕೆರೆಯಿಂದ ಸೀದಾ ಡೆಲ್ಲಿ ಗಂಟ ನಾನ್ ಸ್ಟಾಪ್ ಬಂದಿರೋದು. ಸೊ ಯಾರು ವಿಡಿಯೋ ನೋಡಿಲ್ಲ ಹೋಗಿ ವಿಡಿಯೋ ನೋಡಿ ಅದನ್ನ. ಸೊ ನಮ್ಮ ಈ ವಿಡಿಯೋದಿಂದ ಆ್ಯಕ್ಚುಯಲ್ ಅಡ್ವೆಂಚರ್ ಶುರುವಾಗುತ್ತೆ. ಯಾವಾಗ ಬೆಳಕಾಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಈ ವಿಡಿಯೋದಿಂದ ಮಿಸ್ ಮಾಡ್ದಂಗೆ ಎಲ್ಲ ಎಪಿಸೋಡ್ಸು ನೋಡಿ. ಈ ವಿಡಿಯೋನೆಲ್ಲ ಹೋದ ವಿಡಿಯೋದಿಂದ ನೋಡಿ. ಬಟ್ ಈ ವಿಡಿಯೋದಿಂದ ಅಡ್ವೆಂಚರ್ ಶುರುವಾಗುತ್ತೆ. ನನಗೆ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಕಷ್ಟಪಟ್ಬಿಟ್ಟು ಒಳ್ಳೊಳ್ಳೆ ಫುಟೇಜ್ನ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಹಂಗೆ ಇರಲಿ ಅಷ್ಟೇ. ಸೊ ಸ್ವಲ್ಪ ಊಟ ಮಾಡ್ಕೊಂಬಿಡೋಣ. ಹೊಟ್ಟೆ ಹಸ್ತಿತ್ತು, ಮಧ್ಯಾಹ್ನ ಊಟ ಮಾಡಿಲ್ಲ. ಊಟ ಮಾಡಿಕೊಂಡೇ ಹೊರಟ್ಬಿಡೋಣ. ಇನ್ನೆಲ್ಲೂ ನಿಲ್ಸೋದಿನ್ನೇನು ಮಾಮೂಲಿ. ಇನ್ನು ಎಷ್ಟಿದೆ ಗೊತ್ತಾ, 456 ಕಿಲೋಮೀಟ್ರ್ ಇದೆ. ಬೆಳಗ್ಗೆ ಎಷ್ಟೊತ್ತಿಗೆ ಹೊಡಿಯಲ್ವಾ, ಆರಾಮಾಗಿ ಹೊಡಿಬೋದು. ಸೊ ಫಸ್ಟ್ ಊಟ ಮಾಡ್ಕೊಂಬಿಡೋಣ. ಊಟ ಮಾಡ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಓಹೋ ಸೊ ನಡೀರಿ ಹೊರಡೋಣ ಇವಾಗ. ತಿಂದಿದ್ದಾಯಿತು. ಮನಾಲಿ ಬೆಳಗಿನ ಜಾವ ಅಷ್ಟೊತ್ತಿಗೆ ಹೋದರೆ ಮನಾಲಿಯಿಂದ ಒಂದು ಸಂಜೆ ಗಂಟ ಆರಾಮಾಗಿ ಲೇ ರೀಚ್ ಆಗ್ಬಿಡ್ತೀನಿ. ಬೇಬೆ ಹಿಟ್ಟಿಂಗ್ ಬ್ಯಾಕ್ ಟು ರೋಡ್ ಅಗೇನ್. ರೋಡ್ ಹೆಂಗಿದೆ ಅಂದರೆ 8 ಲೈನ್ ರೋಡು. ಗಾಡಿ ನಿಂತ್ಕೊಂಡ್ರೂ ನಿಲ್ತಾ ಇಲ್ಲ, ಹಂಗೆ ಹೋಗ್ತಾ ಇದೆ. ಸಾಕತ್ತಾಗಿದೆ ರೋಡ್ ಮಾತ್ರ. NH44 ಡೆಲ್ಲಿಯಿಂದನೇ ಒಂಥರ ಇದೆ, ಡೆಲ್ಲಿಯಿಂದ ಕೆಳಗೆ ಒಂಥರ ಇದೆ ರೋಡ್. ಇದು ಮಕ್ಕನ್ ಮಲೈ ಥರ ಇದೆ ರೋಡು. ಒಂದೇನು ಖುಷಿ ಗೊತ್ತಾ, 44-45 ಡಿಗ್ರಿಯಿಂದ ಈಗ ಸಡನ್ನಾಗಿ 10ರಿಂದ 12 ಡಿಗ್ರಿಗೆ ಹೋಗ್ಬಿಡ್ತೀವಿ. ಅದೇ ಖುಷಿ ವಿಚಾರ ಈಗ. ಬನ್ನಿ ಹೊರಡೋಣ. ರೆಸ್ಟ್ ಆಯ್ತು ಇವಾಗ. ಸೊ 338 ಕಿಲೋಮೀಟರ್ಸ್ ಗೋ ಟು ಮನಾಲಿ.
ಯೋ ಮ್ಯಾನ್. ನಮ್ಮ ರೈಡಲ್ಲಿ ಹರಿಯಾಣ ಚಾಪ್ಟರ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಇವಾಗ ಶುರು ಆಗ್ತಿದೆ ಪಂಜಾಬ್. ಸೊ ಬಾಯ್ ಬಾಯ್ ಹರಿಯಾಣ, ವೆಲ್ಕಮ್ ಟು ಪಂಜಾಬ್ ಸ್ನೇಹಿತರೆ. ಟನಲ್ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ವೆಲ್ಕಮ್ಸ್ ಯು. ಮೊದಲನೇ ಟನಲ್ ಪಾಸ್ ಆಗ್ತಾ ಇದ್ದೀವಿ. ಓ ಮೈ ಗಾಡ್, ಜಸ್ಟ್ ಲುಕ್ ಎಟ್ ದಿ ಟನಲ್ ಮ್ಯಾನ್. ಸೊ ಈ ಜಂಕ್ಷನ್ ಏನಿದೆಯಲ್ಲ, ಈ ಜಂಕ್ಷನಿಂದ ರೈಟಿಗೆ ಹೋದರೆ ಸೀದಾ ಶಿಮ್ಲಾ ಹೋಗುತ್ತೆ. ಸೊ ಲೆಫ್ಟಿಗೆ ಹೋದರೆ ಮನಾಲಿ. ಶಿಮ್ಲಾ ಇಲ್ಲಿಂದ ಬರೀ ಒಂದು 80 ಕಿಲೋಮೀಟರ್ಸ್ ಇದೆ. ಮನಾಲಿಗೆ ಇನ್ನು ಒಂದು 160 ಕಿಲೋಮೀಟ್ರ್ ಇದೆ. ಆ ಜಂಕ್ಷನಲ್ಲಿ ಮನಾಲಿ ಹೋಗೋರು ಲೆಫ್ಟಿಗೆ ಬನ್ನಿ, ಶಿಮ್ಲಾ ಹೋಗೋ ರೈಟಿಗೆ ಹೋಗಿ. ಫೈನಲಿ ಕ್ಯಾನಿಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. 5 ಲೀಟರ್ ರೋಜ್ ಆएगा ना इसमें. 5 ಲೀಟರ್ ಕ್ಯಾನು. ಸ್ನೇಹಿತರೆ ನೋಡಿ, ಇಡೀ ಟನಲಲ್ಲಿ ಯಾರೂ ಇಲ್ಲ, ನಾನೊಬ್ಬನೇ. ಟೈಮ್ ಆಗಿದೆ 3:15. ಇಡೀ ಟನಲಲ್ಲಿ ಯಾರಿಲ್ಲ. ಇದೊಂದು ಸಮಸ್ಯೆ ಏನಾಗಿದೆ ಅಂದರೆ, ಇಂಜಿನ್ ಚೆಕ್ ಲೈಟ್ ಆನ್ ಆಗಿದೆ. ಏನಕ್ಕೆ ಆನ್ ಆಗಿದೆ ಅಂತ ಹೇಳ್ತೀನಿ ಕೇಳಿ. ಮೀಟ್ರದು ಸ್ಪೀಡೋಮೀಟ್ರ್ ಕೇಬಲ್ ಹೋಗಿದೆ ಅಂದ್ಕೋತೀನಿ. ಯಾಕೆಂದರೆ ಫ್ಲಕ್ಚುಯೇಷನ್ ಆಗ್ತಾಯಿದೆ, ಸ್ಪೀಡು ನೀಟಾಗಿ ತೋರಿಸ್ತಾ ಇಲ್ಲ ಅದು. ಸೊ ಆ ಕಾರಣಕ್ಕೋಸ್ಕರ ಚೆಕ್ ಲೈಟ್ ಆನ್ ಆಗಿದೆ ಅಂತ ಅನಿಸುತ್ತೆ. ಈಗ ಅದನ್ನು ಸರಿ ಮಾಡಿಸ್ಬೇಕು ಅಂದರೆ ನಾನು ವಾಪಸ್ ದಿಲ್ಲಿಗೆ ಹೋಗಬೇಕು. ಸೊ ಹಂಗಾಗಿ ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಏನು ಆಗದೆ ಇರೋಂಗೆ ಹುಷಾರಾಗಿ ಹೋಗಿ ಹುಷಾರಾಗಿ ಬಂದರೆ ಸಾಕಾಗೈತೆ. ಟೋಟಲ್ ಟಾರ್ಚ್ ದಲ್ಲ कुछ ऐसा कर दो, आगे पेट्रोल पंप तक पहुंच जाएगा. ये कितनी 5 लीटर की बोतल है? हाँ पूरी है? हाँ है. फुल है? हाँ फुल कितने की देनी है? चलो आप ये बता दो कितने की देनी है. बोतल बता दो कितने देनी है पूरी. क्या? पूरी बोतल ही ले लूँगा मैं. नहीं नहीं, मतलब खाली करके टैंक में ले लूँगा बोतल. सुनो तो अभी खोलो. मैं तो खोल लूँगा. बस ऐसा कर दो, आगे पेट्रोल पंप. चलो भाई मिलते. ठीक है भाई. ಯಾರ ಪಾಪ ಪೆಟ್ರೋಲ್ ಇಲ್ಲ ಅಂತ ಈ ರಾತ್ರಿನೂ ಅಲ್ಲ, ಬೆಳಗಿನ ಜಾವ 3:15 ಎಲ್ಲಿ ಹುಡಿಕೊಂಡು ಹೋಗ್ತಾನೆ ಪೆಟ್ರೋಲ್ನ ಪಾಪ. ನನ್ನ ಹತ್ರ ಹೆಂಗೂ ಇತ್ತಲ್ಲ ಕ್ಯಾನಲ್ಲಿ, ಅದನ್ನ ಕೊಟ್ಟೆ ಅವನಿಗೆ. ಫುಲ್ ಖುಷಿಯಾಗಿ ಹೋಗ್ಬಿಟ್ಟ ಪಾಪ. ನಂಬತ್ತು ಮುಂದೆ ಇಲ್ಲಿ ಅಂಬಾಲ ಅಂತ ಇದೆ, ಅಲ್ಲಿ ಹರಿಯಾಣ ಹತ್ರ, ಹರಿಯಾಣದಿಂದ ಚೂರ ಹಿಂದೆ ಕುರುಕ್ಷೇತ್ರ ಅಂಬಾಲ ಅಂತೆಲ್ಲ. ಅಲ್ಲೆಲ್ಲರೂ ಬಂದರೆ ಏನಾದ್ರು ಇದಕ್ಕೆ ತೊಂದರೆ ಆದರೆ ಫೋನ್ ಮಾಡೋ, ಅದು ಇದು ಅಂತ ಏನೇನು ತಲೆಗೆ ಶೂಟ್ ಆಗ್ತಾವೆ. ಕಾಣುತ್ತೆ ಕುಲ್ಲು, ಏನು ಕಾಣ್ತಾಯಿದೆ ಅಪ್ಪ ಪಾಪ, ಸಕ್ಕದಾಗಿ ಕಾಣ್ತಾಯಿದೆ ಮಾತ್ರ. ಸೊ ಸ್ನೇಹಿತರೆ, ಬೆಳಗ್ಗೆ 4:45 ನಾವು ಮನಾಲಿಗೆ ರೀಚ್ ಆಗಿದ್ದೀವಿ. 4 ಗಂಟೆ 4:45 ಬೆಳಕು ಆಗ್ತಾಯಿದೆ ಇಲ್ಲಿ. ಲಿಟ್ರಲಿ ಹೆಂಗಾಗಿದೆ ಅಂದರೆ, 40-45 ಡಿಗ್ರಿಲಿ ಇದ್ದವನ್ನ ಸಡನ್ನಾಗಿ ಬಂದು 10 ಡಿಗ್ರಿ 12 ಡಿಗ್ರಿ ಇಟ್ಟಂಗೆ ಆಗ್ಬಿಡ್ತು. ಪಾಪ ಸಿಕ್ಕಾಬಡೆ ಚಳಿ ಇದೆ ನೋಡಿ ಸ್ನೇಹಿತರೆ. ಯಪ್ಪ ಎಲ್ಲಿಂದ ಎಲ್ಲಿಗೆ ಬಂದೆ, ಎಕ್ಸೈಟ್ಮೆಂಟೇ ತಡೆಯೋಕೆ ಆಗ್ತಾಯಿಲ್ಲ. ಓ ಅಲ್ಲಿ ಸ್ನೋ, ಓ ಮೈ ಗಾಡ್. ಅಪ್ಪ ಈ ವ್ಯೂಸ್ ನೋಡ್ಬೇಕಾರೆ ರಾತ್ರಿ ಎಲ್ಲ ಹೊಡ್ಕೊಂಬಂದಿರೋ ಸುಸ್ತು, ಟಯರ್ಡ್ನೆಸ್ಸು ಎಲ್ಲ ಹೋಗ್ಬಿಡುತ್ತೆ. ಇದು ನೋಡಿ, ಇದು ಸೊಲಾಂಗ್ ವ್ಯಾಲಿ ಅಂತ. ಯಾವಾಗಲೂ ಜನ ಇದ್ದೇ ಇರ್ತಾರೆ ಇಲ್ಲಿ. ಒಬ್ಬರು ಜನ ಇಲ್ಲ ಇವತ್ತು. ಬೆಳಗ್ಗೆ 5 ಕಾಲಾಗಿದೆ, ಒಬ್ಬರು ಜನ ಇಲ್ಲ ಸೊಲಾಂಗ್ ವ್ಯಾಲಿಲಿ.
ಫುಲ್ ಖಾಲಿ ಹೊಡಿತಿದೆ. ಒಬ್ರೊಬ್ರು ರೈಡರ್ಸ್ ಕೂಡ ಸಿಕ್ಕಿಲ್ಲ ನನಗೆ ಆ ಕಡೆಯಿಂದ ಅಥವಾ ಈ ಕಡೆಯಿಂದ. ಡೆಲ್ಲಿಯಿಂದನೂ ಆಲ್ಮೋಸ್ಟ್ ನಾನು ಒಬ್ಬನೇ ಇದ್ದೀನಿ ರೈಡರ್, ಯಾರೂ ಇಲ್ಲ. ಆ ಕಡೆಯಿಂದನೂ ಯಾರೂ ಬಂದಿಲ್ಲ, ಈ ಕಡೆಯಿಂದನೂ ಯಾರೂ ಹೋಗಿಲ್ಲ. ವ್ಯೂ ನೋಡ್ರಿ ಮುಂದೆ, ಅಪ್ಪಾ. ಬೆಳಗ್ಗೆ 5:39 ಆಗಿದೆ. ಟೆಂಪ್ರೇಚರ್ 7 ಡಿಗ್ರಿ ಇದೆ. ಸೊ ಲೆಕ್ಕ ಹಾಕಿ ಯಾವ ಲೆವೆಲಿಗೆ ಚಳಿ ಇರ್ಬೋದು ಅಂತ. ಸೊ ಫೈನಲಿ ಅಟಲ್ ಟನಲ್ಗೆ ಬಂದ್ವಿ ಸ್ನೇಹಿತರೆ. ಅಪ್ಪ ನೋಡಿ ಗುರು, ಅಟಲ್ ಟನಲ್. ರೀಲ್ಸಲ್ಲಿ ನೋಡ್ತಿದ್ದಿದ್ದ ಜಾಗನ ಇವತ್ತು ಒರಿಜಿನಲಾಗಿ ಬಂದು ತಲುಪಿದ್ದೀನಿ. ಅಟಲ್ ಟನಲ್ ರೋಹ್ತಾಂಗಪ್ಪ. ಹಿಂದ್ಗಡೆ ನೀವು ವ್ಯೂ ನೋಡಿ. ಈ ಟನಲಿಂದ ಆ ಕಡೆ ಇರೋದು ಸ್ವರ್ಗ, ಟನಲಿಂದ ಈ ಕಡೆ ನೋಡಿದ್ದಲ್ಲ, ಈ ಟನಲಿಂದ ಆ ಕಡೆ ಸ್ವರ್ಗ ಇರೋದು. ಸೊ ಕಮ್ ಆನ್, ವೆಲ್ಕಮ್ ಟು ಹೆವೆನ್. ಟನಲಿಂದ ಈ ಕಡೆ ನಿಜವಾದ ಸ್ವರ್ಗ. ಪಾಪ ಓ ಮೈ ಗುಡ್ನೆಸ್, ಬ್ಯೂಟಿಫುಲ್. ಪ್ರಾಜೆಕ್ಟ್ ದೀಪಕ್ ವೆಲ್ಕಮ್ಸ್ ಯು ಟು ಚಂದ್ರ ಬ್ರಿಡ್ಜ್. ಇದು ಚಂದ್ರ ಬ್ರಿಡ್ಜು, ಕೆಳಗೆ ಹರಿತಿರೋದು ಚಂದ್ರ ರಿವರ್ ಅದು. ಸೊ ಈ ಬ್ರಿಡ್ಜ್ ಆದಮೇಲೆ ಒಂದು ರೂಟ್ ಬರುತ್ತೆ. ಇಲ್ಲಿಂದ ನಾವು ಲೆಫ್ಟ್ ಹೋದರೆ ಸೀದಾ ಲೇ ಹೋಗ್ತೀವಿ, ರೈಟ್ಗೆ ಹೋದರೆ ಸೀದಾ ಸ್ಪಿಟಿ ಹೋಗ್ತೀವಿ, ಸ್ಪಿಟಿ ವ್ಯಾಲಿ ಕಾಜಾ. ನಾವು ರೈಟ್ಗೆ ಹೋಗಲ್ಲ, ಲೆಫ್ಟ್ಗೆ ಹೋಗ್ತೀವಿ. ಲದ್ದಾಖ್. ಸೊ ಅಂತೂ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ನೋಡಿದ್ರೆ ವ್ಯೂಸ್ ಎಲ್ಲ ಹೆಂಗಿತ್ತು ಅಂತ. ಸೊ ಒಂದು ಸ್ಟಾಪ್ ಆಗಿದೆ, ಹೊಟ್ಟೆ ಹಸಿದಾಯ್ತು. ಪ್ರೋಟೀನ್ ಬರ್ತೀನಿ ಅಂತ ಸ್ಟಾಪ್ ಹಾಕಿದ್ದೀನಿ. ನಾನು ಹಿಂದ್ಗಡೆ ವ್ಯೂ ನೋಡಿ ಹೆಂಗಿದೆ. ಎಂಥ ಜಾಗದಲ್ಲಿ ಬಂದು ಎಂಥ ಪ್ರೋಟೀನ್ ಬಾರ್ ತಿಂತಾ ಇದ್ದೀನಿ ನೋಡಿ. ಹಾಂ ನೋಡ್ರಿ ವ್ಯೂ ನೋಡ್ರಿ ಮುಂದೆ. ಓ ಮೈ ಗಾಡ್, ಏನು ತೋರಿಸೋದು ಏನು ಬಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ನೋಡ್ತಿರೋ ಎಲ್ಲದನ್ನೂ ತೋರಿಸ್ಬೇಕು ಅನಿಸ್ತಾ ಇದೆ. ಇಂಥ ಒಳ್ಳೆ ವ್ಯೂಸು ನಿಜ. ನಾನು ಇನ್ನೂ ಎಂಟ್ರಿಯಲ್ಲೇ ಕಳೆದೋಗ್ಬಿಟ್ಟೆ ಲದಾಖಿಗೆ. ಲದಾಖಿಂದ ಎಂಟ್ರಿಯಲ್ಲೇ ಕಳೆದೋಗಿದ್ದೀನಿ ನಾನು. ಏನು ಸೀನ್ ಗುರು ಇದು. ಕೆಳಗಡೆ ನದಿ ಹರಿತಾ ಇದೆ, ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾವೆ ಬೆಟ್ಟಗಳು. ತುದಿಯಲ್ಲಿ ಒಂದು ಸ್ವಲ್ಪ ಮಂಜುಗಡ್ಡೆಗಳು ಕಾಣ್ತಾ ಇದ್ದಾವೆ ನೋಡಿ ಆ ಕಡೆ. ಮೈ ಗಾಡ್, ಸಾಕತ್ ಕಾಣ್ತಾ ಇದೆ ಗುರು ಅದು. ಸಖತ್ತಾಗಿದೆ ಅದು. ಅಲ್ಲಿ ಸನ್ ಬೇರೆ ಬಿದ್ದಿದೆ, ಏನು ಕಾಣ್ತಾ ಇದೆ ನೋಡಿ ಅದು. ಕ್ರೇಜಿ, ಬ್ಯೂಟಿಫುಲ್ ಮ್ಯಾನ್, ಬ್ಯೂಟಿಫುಲ್. ರೋಡ್ ನೋಡಿ ಎಷ್ಟು ಖಾಲಿ ಇದೆ ಅಂತ. ಬೈಕರ್ಸೇ ಇಲ್ಲ, ಅದಕ್ಕೆ ಬೆಳಗ್ಗೆ ಬರಬೇಕು ಅನ್ನೋದು. ನಾನು ಅದಕ್ಕೆ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿಕೊಂಡು ಬೆಳಗಿನ ಜಾವ ಇಲ್ಲಿಗೆ ಬಂದು ಇಲ್ಲಿಂದ ಬೆಳಗಿನ ಜಾವ ಶುರು ಮಾಡಬೇಕು ಅಂತ ಹೊರಟಿರೋದು ನಾನು. ಬಿಸಿಲತ್ ಮೇಲೆ ಬಂದರೆ ಇಷ್ಟು ಪೀಸಾಗಿ ಇರೋಕ್ಕಾಗಲ್ಲ. ನೆಕ್ಸ್ಟ್ ತಾಂಡಿ ಅಂತ ಒಂದು ಊರು ಸಿಗುತ್ತೆ, ಆ ಊರಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೇಕು. ಮನಾಲಿಂದ ಲೇ ಲದಾಖ್ ಹೋಗೋರು ತಾಂಡಿಲಿ ಪೆಟ್ರೋಲ್ ಹಾಕ್ಸಿ, ಅದಂತೂ ಮಿಸ್ ಮಾಡಬೇಡಿ. ನೋಡಿ ಸೀನ್ ನೋಡಿ ಇದು ಹೆಂಗಿದೆ. ಪಕ್ಕಾ ಫಿಲಿಮ್ ಈ ಸ್ಟೈಲಲ್ಲಿದೆ ನೋಡಿ. ಇದು ಕುರಿಗಳು, ಮುಂದ್ಗಡೆ ಬೆಟ್ಟಗಳು. ಅಪ್ಪ ಕ್ರೇಜಿ ಮ್ಯಾನ್, ಕ್ರೇಜಿ ರಿಯಲಿ. ತಲೆ ಕೆಟ್ಟೋಯ್ತಂಗೆ ಇದನ್ನೆಲ್ಲ ನೋಡ್ಬೇಕಾರೆ. ಏನಕ್ಕೆ ಜನ ಲದಾಖ್ ಅಂತ ಹೇಳ್ತಾರೆ ಅಂತ. ವ್ಯೂ ನೋಡಿ ಸ್ನೇಹಿತರೆ ಇಲ್ಲಿ. ಅಪ್ಪ ಅಲ್ಲಿ ಮೇಲೆ ಬಿಸಿಲು ಬಿದ್ದಿರೋದಕ್ಕೂ ಕಾಣ್ತಾ ಇರೋದಕ್ಕೂ ಏನು ಕಾಣ್ತಾ ಇದೆ. ಸಖತ್.
ಏನ್ ಗುರು ಇದು, ದಿಸ್ ಈಸ್ ಅನ್ರಿಯಲ್ ಮ್ಯಾನ್, ದಿಸ್ ಈಸ್ ಅನ್ರಿಯಲ್. ಬಾಬಾ ಬಾಬಾ ಏನು ವ್ಯಾಲಿ ಗುರು ಇದು. ಹಾಂ, ನಿಜವಾಗ್ಲೂ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಿಮಗೆ ಟಿ ವಿಲಿ ನೋಡ್ತಿರ್ತೀರ, ನಿಮಗೆ ಅಷ್ಟು ಗೊತ್ತಾಗಲ್ಲ. ನಿಜವಾಗ್ಲೂ ಇಲ್ಲಿ ಫೀಲ್ ಮಾಡಿದ್ರೆ ಇದನ್ನ, ಮೈ ಗುಡ್ನೆಸ್. ಈ ವ್ಯೂ ನೋಡಿ ಸ್ನೇಹಿತರೆ, ಹೆಂಗಿದೆ ಇದು. ಓ ಮೈ ಗಾಡ್, ಏನು ಸಖತ್ತಾಗಿದೆ ನೋಡಿ ಇಲ್ಲಿ ಕಡೆ. ಸೊ ಟ್ಯಾಂಡಿಗೆ ಬಂದಿದ್ದೀವಿ. ಟ್ಯಾಂಡಿಯಲ್ಲಿ ಪೆಟ್ರೋಲ್ ಹಾಕ್ಸೋಣ. ಏನು ಬೆಳಗ್ಗೆ ಇಷ್ಟೊಂದು ರಶ್ ಆಗಿಬಿಟ್ಟೆ ಇದೆಯಲ್ಲ ತಾಂಡಿ, ಮೈ ಗಾಡ್. ಇದು ದಿ ಫೇಮಸ್ ಟ್ಯಾಂಡಿ ಬ್ರಿಡ್ಜ್ ಇದು. ನಾವಿವಾಗ ದಿ ಜಿಸ್ಪಾ ಕ್ಯಾಂಪ್ ಸಿಟಿಗೆ ಬಂದು ರೀಚ್ ಆಗಿದ್ದೀವಿ. ಇದನ್ನೇನು ಕ್ಯಾಂಪ್ ಸಿಟಿ ಅಂತ ಕರೀತಾರೆ ಅಂದರೆ, ಇಲ್ಲಿ ಬರೀ ಕ್ಯಾಂಪ್ಸೇ ನಿಮಗೆ ನೋಡೋಕ್ಕೆ ಸಿಗೋದು, ಅಂದರೆ ಟೆಂಟ್ಗಳು. ಸುಮಾರು ಜನ ಜಿಸ್ಪಲ್ಲಿ ಟೆಂಟಲ್ಲಿ ಉಳಿಬೇಕು ಅಂತಲೇ ಇಲ್ಲಿ ಹಾಲ್ಟ್ ಆಗ್ತಾರೆ. ತುಂಬ ಫೇಮಸ್ ಇದು. ಕೆಳಗೆಲ್ಲ ನೋಡಿ, ಇಲ್ಲೇ ಕಾಣ್ತಾ ಇದೆ ನಿಮಗೆಲ್ಲ ಟೆಂಟ್ಗಳೇ. ಇಲ್ಲಿ ಕೆಳಗಿರೋದೆಲ್ಲ ಪೂರ್ತಿ ಟೆಂಟೇ. ಏನಾರು ತಿನ್ನೋಣ, ನಾವು ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ತಿಂಡಿ ಗಿಂಡಿ ಮಾಡ್ಕೊಂಬಿಡೋಣ. ಸೊ ಲೆಟ್ಸ್ ಹ್ಯಾವ್ ಎ ಬ್ರೇಕ್ಫಾಸ್ಟ್ಗೆ ಪರೋಟ ಹೇಳಿದೀನಿ, ಆಲೂ ಪರೋಟ ಬಿಸಿ ಬಿಸಿ ಮಾಡಿಕೊಟ್ಟವ್ರೆ. ಇಟ್ಸ್ ಎ ಬ್ಯೂಟಿಫುಲ್ ವ್ಯೂ. ಇನ್ನೇನ್ ಬೇಕು ಹೇಳಿ ಜರ್ನಿಲಿ, ಒಳ್ಳೆ ಫುಡ್ಡು, ಒಳ್ಳೆ ವ್ಯೂ. ಸೊ ಇವಾಗ ಜಿಸ್ಪೋಯಿಂದ ಹೊರಡೋಣ. ನೆಕ್ಸ್ಟು ದಾರ್ಚಾ ಅನಿಸುತ್ತೆ. ಈ ವ್ಯೂ ನೋಡಿದ್ರೆ ಏನು ಹೇಳೋಣ, ಮೈ ಗಾಡ್. ಲದಾಖ್ ಏನಕ್ಕೆ ಫೇಮಸ್ ಅಂದರೆ ಇದಕ್ಕೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಗ್ರೀನ್ ಆಗಾರು ಕಾಣ್ತಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಏನೂ ಇರಲ್ಲ, ಫುಲ್ ಕೋಲ್ಡ್ ಡೆಸರ್ಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಮುಂದೆ ಏನು ನೋಡ್ತಾ ಇದ್ದೀರಲ್ಲ, ಅದು ಹಿಮಾಚಲ್ ಪ್ರದೇಶದ್ದು ಲಾಂಗೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜು. ಆ ಬ್ರಿಡ್ಜ್ ಹೆಸರು ಮರ್ತೋಗಿದೆ ನನಗೆ, ಬಟ್ ಹಿಮಾಚಲ್ ಪ್ರದೇಶದ್ದು ಒನ್ ಆಫ್ ದ ಲಾಂಗೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಅದು. ಇಲ್ಲಿಂದ ವ್ಯೂ ನೋಡಿ ಬ್ರಿಡ್ಜ್ದು ಹೆಂಗೆ ಕಾಣ್ತಾ ಇದೆ. ಮೈ ಗಾಡ್, ಹೆವೆನ್ ಮಾತ್ರ ಇದು. ಇದು ದಾರ್ಚಾ ಅಂತ. ಇದು ಮೈನ್ ಜಂಕ್ಷನ್. ಇದು ಸ್ಟ್ರೈಟ್ ಹೋದರೆ ಶಿಂಕುಲಾಯಿಂದ ಜನ್ಸ್ಕರ್ ಹೋಗುತ್ತೆ ಅದು. ನಾವು ಇಲ್ಲಿ ರೈಟ್ ಹೋಗ್ತೀವಿ. ರೈಟ್ ಹೋದರೆ ಸೀದಾ ಲೇ, ಬಾರಾಲಾಚಲ, ತಾಂಗ್ಲಂಗ್ಲಾ, ಜನ್ಸ್ಕರ್ ಹೋಗೋಣ. ಈ ವರ್ಷ ಅಲ್ಲ, ಮುಂದಿನ ವರ್ಷ ಗ್ಯಾರಂಟಿ ಹೋಗೋಣ. ಇದೊಂದು ವಾಟರ್ ಕ್ರಾಸಿಂಗ್ ಇದೆ ಇಲ್ಲಿ. ಜನ ಎಲ್ಲ ಆಟ ಆಡ್ತಾವ್ರೆ ನೀರಲ್ಲಿ. ಓ ಮೈ ಗಾಡ್, ಓ ಮೈ ಗಾಡ್. ಅಲ್ಲಿ ಒಂದು ಕಡೆ ನಿಲ್ಲಿಸಿ ಕೇಳಿದೆ ಅವರಿಗೆ, ಏನು ಇಷ್ಟೊಂದು ಚಳಿ ಇದೆ ಅಂತ. ಅವ್ರು ಹೇಳ್ದವ್ರೆ, ಇನ್ನು ಇವಾಗ ಸ್ಟಾರ್ಟ್ ಅಲ್ಲ, ಮುಂದೆ ಹೋಗು, ಇನ್ನೂ ಜಾಸ್ತಿ ಐತೆ ಅಂತವ್ರೆ. ಓ ಮೈ ಗಾಡ್, ಏನು ವ್ಯೂ ಗುರು. ಅಯ್ಯೋ ಎಷ್ಟು ಹೇಳಿದ್ರು ಸಾಲದು, ಎಷ್ಟು ತೋರಿಸಿದ್ರು ಸಾಲದು. ಮೈ ಗಾಡ್, ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಇಂಥ ವ್ಯೂಸ್ ಜೀವನದಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ. ಅಪ್ಪ, ಕಣ್ಣಿಗೆ ತೃಪ್ತಿ, ಮನಸ್ಸಿಗೆ ಆನಂದ. ನಾನು ನಿಜ ಹೇಳಬೇಕು ಅಂದರೆ ರಾತ್ರಿ 1 ಅವರ್ ನಿದ್ದೆ ಮಾಡಿಲ್ಲ. 1 ಅವರ್ ಬಿಡಿ, ಅರ್ಧ ಗಂಟೆನೂ ಮಲಗಿಲ್ಲ. ಡೆಲ್ಲಿಯಿಂದ ನಾನ್ ಸ್ಟಾಪ್ ಬಂದಿದ್ದೀನಿ ಮನಾಲಿಗೆ. ನಂಗೆ ನಿದ್ದೆ ಮಾಡಿಲ್ಲ ಅನ್ನೋ ಫೀಲೇ ಇಲ್ಲ. ನಿದ್ದೆನೇ ಬರ್ತಾಯಿಲ್ಲ ನಂಗೆ ಇನ್ನೂ ಕೂಡ. ಎಲ್ಲಿ ಸಿಗುತ್ತೆ ಪ್ರಪಂಚದಲ್ಲಿ ಇಂಥ ವ್ಯೂಸು? ಹಾಂ, ನಮ್ಮ ಇಂಡಿಯಾದಲ್ಲೇ ಇಷ್ಟು ಚೆನ್ನಾಗಿರೋ ವ್ಯೂಸ್ ಇದೆಯಲ್ಲ. ಒಂದು ಕೆಲಸ ಹೇಳ್ತೀನಿ, ಎಲ್ಲರೂ ಮಾಡಿ ಅದನ್ನ ಫಸ್ಟು. ಈ ಮಲೇಷ್ಯಾ, ಥೈಲ್ಯಾಂಡು, ವಿಯೆಟ್ನಾಮು
ಇಲ್ಲಿಗೆ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ಆ ದುಡ್ಡು ತಂದು ಇಲ್ಲಿಗೆ ಹಾಕಿ ನಿಜವಾಗ್ಲೂ ₹1 ಬರ್ತಿದೆ, ₹1 ನಾನು ಇನ್ನೂ ರೀಚ್ ಆಗಿಲ್ಲ ಲೇಗೆ. ನನಗೆ ಆಲ್ರೆಡಿ ಇಲ್ಲೇ ಇಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ, ತೃಪ್ತಿ ಆಗೋಗ್ತೀರ ಮಾತ್ರ ನಿಜವಾಗ್ಲೂ. ನಾವು ಇನ್ನೇನು ಬಾರಲಾಚಲ ಹತ್ತತ್ರ ಬರ್ತಾ ಇದ್ದೀವಿ. ಬಾರಲಾಚದಲ್ಲಿ ಮೋಸ್ಟ್ಲಿ ಫುಲ್ ಐಸ್ ಇರ್ಬೋದು ಅನ್ಕೋತೀನಿ. ಇನ್ನೊಂದು 14 ಕಿಲೋಮೀಟರ್ ಏನಿದೆ ಬಾರಲಾಚಲ. ಫುಲ್ ಐಸ್ ಕಾಣ್ತಾ ಇದೆ ಮೇಲೆ. ನೋಡಿ ಇಲ್ಲಿ ರೋಡಲ್ಲೇ ಈ ಐಸು ಎಲ್ಲ ಫುಲ್ ಗಟ್ಟಿ ಆಗ್ಬಿಟ್ಟಿದೆ, ಬ್ಲ್ಯಾಕ್ ಐಸ್ ಥರ. ಅದನ್ನೇ ಮುಟ್ಟಕ್ಕೂ ಬರಲ್ಲ ಅನ್ಕೋತೀನಿ ಆ ಐಸ್ನ. ಯಪ್ಪ ಫುಲ್ ಗಟ್ಟಿ ಆಗ್ಬಿಟ್ಟಿದೆ. ಒಮ್ಮ ಕೆರಿತವಳೆ. ವಾಟ್ ಎ ವ್ಯೂ ಮ್ಯಾನ್, ವಾಟ್ ಎ ವ್ಯೂ. ಹಿಂಗೆ ಇಮ್ಯಾಜಿನ್ ಮಾಡಿ ಇಂಥ ವ್ಯೂಸ್ ಜೊತೆ ನಿಮ್ಮ ಕೈಲಿ ಒಂದೊಳ್ಳೆ ಗಾಡಿ ಇದ್ರೆ ಹೆಂಗಿರುತ್ತೆ ಅದು ಫೀಲು. ನಿಮಗೆ ಎಲ್ಲಿ ಗೊತ್ತಾಗುತ್ತೆ, ನೀವು ಟಿ ವಿಲಿ ನೋಡ್ತೀರ ಗೊತ್ತಾಗಲ್ಲ. ನಿಜವಾಗ್ಲೂ ಅಲ್ಟಿಮೇಟ್ ಮಾತ್ರ ಆ ಫೀಲ್ ಹೇಳೋಕ್ಕಾಗಲ್ಲ. ಅದು ನಿಮ್ಮ ಸ್ವಂತ ಬೈಕಲ್ಲಿ ಬಂದರೆ ಅಂತೂ ಆ ಇಮೋಷನ್ಸೇ ಬೇರೆ ಥರ ಇರುತ್ತೆ. ನೋಡ್ತಾ ಇದ್ದೀರಲ್ಲ ವ್ಯೂ ಹೆಂಗಿದೆ ಅಂತ, ಅನ್ಬಿಲೀವಬಲ್. ಎಲ್ಲ ಕಣ್ ತುಂಬಿಸ್ಕೊಳ್ಳಿ ಎಲ್ಲರೂ. ಏನ್ ವ್ಯೂ ಇದೆ ಎಲ್ಲ ಕಣ್ಣಲ್ಲಿ ಹಂಗೆ ಹಚ್ಚಿ ಹಾಕೊಂಬಿಡಿ ಹೇಳ್ತೀನಿ. ಅಪ್ಪ ಸ್ವರ್ಗನೇ, ಒರಿಜಿನಲ್ ಸ್ವರ್ಗನೇ. ನೋಡಿ ಇಲ್ಲಿ ಐಸಲ್ಲ ಇಲ್ಲಿ ಪಕ್ಕದಲ್ಲೇ ಇದೆ. ಅಯ್ಯಪ್ಪ, ಓ ಮೈ ಗಾಡ್. ಬಾರಲಾಚಲ ಕಾನ್ಕರ್ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಸರ್ಚುನು ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಮಾತ್ರ. ಅದನ್ನು ನೋಡೋಣ ಬನ್ನಿ. ಇವಾಗ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಜಾಗ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಧ್ಯದಲ್ಲಿ ಸ್ವಲ್ಪ ಮೈಕ್ ಪ್ರಾಬ್ಲಮ್ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಟ್ ವ್ಯೂಸ್ ಮಾತ್ರ ನಿಮಗೆ ಒಳ್ಳೊಳ್ಳೆ ವ್ಯೂಸ್ ತೋರಿಸ್ತೀನಿ, ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಯಾವುದೋ ಒಂದು ಲೇಕ್ ಇದೆ, ಲೇಕ್ ನೋಡಿ ಪೂರ್ತಿ ಫ್ರೋಸ್ ಆಗಿಬಿಟ್ಟಿದೆ ಲೇಕ್. ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ ವೈಟಾಗಿ. ಅಪ್ಪ ಈ ಶೇಡ್ಸ್ ನೋಡ್ರಿ ಮೌಂಟೇನ್ದು ಯಾವ ಥರ ಇದೆ ಶೇಡ್ಸ್ ಅಂದರೆ ಫುಲ್ ಎಲ್ಲ ಕಾಪರ್ ಕಲರು. ಮೈ ಗಾಡ್, ಎದುರುಗಡೆ ಇರೋ ಬೆಟ್ಟ ನೋಡಿ, ಅದು ನೋಡೋಕ್ಕೆ ಭಯ ಆಗ್ತಾಯಿದೆ. ಅದನ್ನ ಯಾವುದೋ ಬೇರೆ ಪ್ಲ್ಯಾನೆಟ್ಗೆ ಬಂದಂಗೆ ಆಯ್ತು ನನಗೆ, ಮಾರ್ಸೋ ಇಲ್ಲ ಮೂನಿಗೆ ಬಂದಂಗೆ ಆಯಿತು. ಆ ಥರ ಕಲರ್ ಚೇಂಜ್ ಆಯ್ತು ನೋಡಿ ಇಲ್ಲಿ. ಯೋ ಮೈ ಗಾಡ್ ಶಿಟ್, ಏನು ಕಾಣ್ತಾ ಇದೆ ಅದು ಕ್ರೇಜಿ. ತಾಂಗ್ಲಂಗ್ಲಾ 177 ತಾಂಗ್ಲಂಗ್ಲಾ ಇದೆಯಲ್ಲ, ಅದು ಒನ್ ಆಫ್ ದ ಮೋಸ್ಟ್ ಕೋಲ್ಡೆಸ್ಟ್ ಪಾಸ್ ಅದು. ಓ ಮೈ ಗಾಡ್ ಸರ್ಚು, ದಿಸ್ ಈಸ್ ಮ್ಯಾಜಿಕಲ್.
ಏನ್ ರೋಡ್ ಗುರು, ಏನ್ ವ್ಯೂ ಇದು. ಓ ಮೈ ಗಾಡ್ಲೆಸ್. ಯಾವತ್ತಾರು ನೋಡಿದಿರ ಇದನ್ನ? ಇದು ನೋಡಿಲ್ಲ ಅಂದ್ರೆ ಲದಾಖ್ಗೆ ಬರಬೇಕು, ಬೇರೆ ಎಲ್ಲೂ ಸಿಗಲ್ಲ ಇದು. ಪ್ಯೂರ್ ಮ್ಯಾಡ್ನೆಸ್ ಮ್ಯಾನ್, ಪ್ಯೂರ್ ಮ್ಯಾಡ್ನೆಸ್. ಯಪ್ಪ ನೋಡಿ ಆ ಕಡೆ ಹೆಂಗಿದೆ ಅದು, ಕ್ರೇಜಿ ಮ್ಯಾನ್. ಸರ್ಚು ಈಸ್ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ನಿಜವಾಗ್ಲೂ ಸರ್ಚು ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ನಾನು ಇಲ್ಲಿ ಗಡ್ಡ ನೋಡಿಲ್ಲ ಸ್ನೇಹಿತರೆ. ಏನು ಜಾಗ, ಏನಿದು. ಎಲ್ಲೋ ಡ್ರೀಮ್ ಲ್ಯಾಂಡಿಂಗ್ ಬಂದಂಗಿದೆ ನನಗಂತೂ. ಸರ್ಚು ಮಾತ್ರ ನೆಕ್ಸ್ಟ್ ಲೆವೆಲ್. ಈ ವ್ಯೂಸ್ ಮಾತ್ರ ನನ್ನ ಜೀವನದಲ್ಲಿ ಮರೆಯಲ್ಲ ಮಾತ್ರ ಹೇಳ್ತಿದ್ದೀನಿ. ನಾನೇ ಅಲ್ಲ, ಯಾರೇ ಒಬ್ಬ ಬಂದು ನೋಡಿದ್ರು ಕೂಡ ಅವನ ಜೀವನದಲ್ಲಿ ವ್ಯೂಸ್ಗಳನ್ನ ಮರೆಯಲ್ಲ ಅವನು. ಇಲ್ಲಿ ಆ್ಯಕ್ಚುಲಿ ಎಂಟ್ರಿ ಮಾಡೋಕ್ಕಿರುತ್ತೆ. ಲಾಚುಂಗ್ಲಾ ಸ್ಪಿಟಿ ಪೊಲೀಸ್ ಗಾಡಿ ನಂಬರು, ನಮ್ಮ ಹೆಸರು ಎಲ್ಲ ಎಂಟ್ರಿ ಮಾಡಿಬಿಟ್ಟು ಹೋಗಬೇಕು. ಮತ್ತು ಲದಾಖ್ ಬರೋಕ್ಕೆ ಪರ್ಮಿಟ್ಸ್ ಬೇಕು. ಪರ್ಮಿಟ್ಸ್ ಇಲ್ಲ ಅಂದರೆ ಲದಾಖಲ್ಲಿ ಎಂಟ್ರಿ ಇರಲ್ಲ. ಪರ್ಮಿಟ್ಸ್ ಮಾಡಿಸ್ಕೊಂಡೇ ಲದಾಖಿಗೆ ಬನ್ನಿ. ಅದ್ರದ್ದು ವೆಬ್ಸೈಟೆಲ್ಲ ನಿಮಗೆ ನೆಟ್ಟಲ್ಲೇ ಸಿಗುತ್ತೆ, ನೋಡ್ಕೊಳ್ಳಿ. ಪರ್ಮಿಟ್ಸ್ ಇಲ್ಲ ಅಂದರೆ ಲದಾಖಲ್ಲಿ ಎಲ್ಲೂ ಬಿಡಲ್ಲ. ನಿಮಗೆ ಹೈ ಆಲ್ಟಿಟ್ಯೂಡ್ ಪಾಸ್ಗೆಲ್ಲ ಹೋಗಬೇಕು ಅಂದರೆ ಪರ್ಮಿಟ್ಸ್ ಬೇಕೇ ಬೇಕು. ಪರ್ಮಿಟ್ಸ್ ಇಲ್ಲಾಂದರೆ ಅಲ್ಲೋನೇ ಮಾಡಲ್ಲ. ಸೊ ಇಲ್ಲಿ ಹಿಂಗಿರುತ್ತೆ ನೋಡಿ ಕೆಫೆ. ಈ ಕೆಫೆಲಿ ಟೀಗಿ ಕುಡ್ಕೊಂಡು ಇಲ್ಲೇ ಹಂಗೆ ಹಾಸಿರ್ತಾರೆ. ಇಲ್ಲೇ ಸ್ವಲ್ಪ ಹೊತ್ತು ಮಲಿಕೊಂಡು ರೆಸ್ಟ್ ಮಾಡ್ಕೊಂಡು ಹೊರಡ್ಬೋದು. ನಾನೊಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಹೊರಡ್ತೀನಿ. ಮಲಗಿದ್ದು 10 ಸೆಕೆಂಡ್ ನಿದ್ದೆ ಎಳಿತೈತೆ. ಇಡೀ ರಾತ್ರಿ ನಿದ್ದೆ ಇಲ್ಲ 10 ಸೆಕೆಂಡಿಗೆ. ಸೊ ಅದಕ್ಕೆ ಈ ಥರ ಇಲ್ಲಿ ಸೆಟಪ್ ಮಾಡಿರ್ತಾರೆ. ಈ ಥರ ಇಲ್ಲಿ ನೋಡಿ, ಆರಾಮಾಗಿ ಬಂದವ್ರು ಮಲ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ಬೋದು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಹೊರಡೋಣ ಬನ್ನಿ. ಸೊ ಇದು ನೋಡಿ, ನಾವು ಮಲಗಿ ಊಟ ಮಾಡಿ ಇದ್ದಿದ್ದ ಜಾಗ. ಇಲ್ಲಿಂದ ಹೊರಗೆ ವ್ಯೂ ತೋರಿಸ್ತೀನಿ ನೋಡಿ. ಮೈ ಗಾಡ್, ವ್ಯೂ ನೋಡಿ ಹೆಂಗಿದೆ ಅಂತ ಹೊರಗಡೆ. ಸರ್ಚಿಗೆ ಬಂದವರು ಈ ಆಂಟಿ ಹೋಟ್ಲಲ್ಲಿ ಸ್ಟೇ ಮಾಡಿ ಬೇಕಾದ್ರೆ ಊಟ ಗೀಟ ಮಾಡ್ಕೊಬೋದು. ವೆಲ್ಕಮ್ ಟು ದಿ ಮೆರಿಡಿಯನ್ ಅಂತ ಹೋಟೆಲ್ ಹೆಸರು. ಅಲ್ಲ ಗುರುವೆ, ವ್ಯೂ ನೋಡು ಗುರುವೆ. ಸುಮ್ಮನೆ ನಿಂತರೂ ವ್ಯೂ, ಕುಂತರೂ ವ್ಯೂ. ಏನಿದು ಅಂತ ಕ್ರೇಜಿ. ಸ್ನೇಹಿತರೆ, ನಮ್ಮದೊಂದು ಸ್ಟಿಕ್ಕರ್ ಇತ್ತಲ್ಲ, ಆ ಸ್ಟಿಕ್ಕರ್ನ ಆಂಟಿ ಹೋಟ್ಲಿಗೆ ಅಂಟಿಸೋಣ. ಆಂಟಿ ಕೇಳಿದೆ, ಅಂಟಿಸಪ್ಪ, ಏನು ತೊಂದರೆ ಇಲ್ಲ ಅಂದರು. ಸೊ ಒಂದನ್ನು ಇಲ್ಲಿ ಅಂಟಿಸೋಣ. ನಾವು ಲದಾಖ್ ಬಂದಿದ್ದಕ್ಕೆ. ಹರ್ಷ ರೈಡ್ಸ್ ನಮ್ಮ ಸ್ಟಿಕ್ಕರು ಸರ್ಚುವಲ್ಲಿ ಇರುತ್ತಿಲ್ಲ. ಕರ್ನಾಟಕದಿಂದ ಯಾರು ಬಂದವರು ನೋಡ್ಕೋಬೋದು. ಸೊ ನಡೀರಿ, ಇಲ್ಲಿಂದ ಹೊರಡೋಣ ಇವಾಗ. ಸೊ ನೋಡಿ, ದಿಸ್ ಈಸ್ ಲದಾಖ್. ಯಾವಾಗ ಬೇಕಾದ್ರೂ ಆಫ್ ರೋಡ್ ಶುರುವಾಗುತ್ತೆ, ಯಾವಾಗ ಬೇಕಾದ್ರೂ ನೀಟಾಗಿ ಟಾರ್ಮ್ಯಾಕ್ ರೋಡ್ ಶುರುವಾಗುತ್ತೆ. ಹೇಳೋಕ್ಕೆ ಬರಲ್ಲ, ಬಟ್ ಮುಂದೆ ವ್ಯೂ ಕಾಳದ್ದು ಹೋಗ್ಬಿಡ್ತೀರಾ ನೋಡಿದ್ರೆ. ಯಪ್ಪ, ಅಯ್ಯ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಘಾಟಾ ಲೂಪ್ಸ್ ಶುರುವಾಗ್ತಾ ಇದೆ. ಸೊ ಘಾಟಾ ಲೂಪ್ಸ್ ಅಂದರೆ ಬೇಸಿಕ್ಲಿ ಒಂದು ಭಯಾನಕವಾಗಿರೋ ಘಾಟ್ ಸೆಕ್ಷನ್. ಸೊ ಇಲ್ಲಿ ಮ್ಯಾಪ್ ನೋಡಿ ಗೊತ್ತಾಗುತ್ತೆ ನಿಮಗೆ ಘಾಟ್ ಸೆಕ್ಷನ್ ಹೆಂಗಿದೆ ಅಂತ. ಘಾಟ್ ಸೆಕ್ಷನ್ ಹತ್ತಿದ ಮೇಲೆ ಪಾಂಗ್ ಸಿಗುತ್ತೆ, ಮೋರೆ ಪ್ಲೇನ್ಸ್ ಅಂತ ಸಿಗುತ್ತೆ. ಬ್ಯೂಟಿಫುಲ್ ಜಾಗ ಮಾತ್ರ ಅದು ಮೋರೆ ಪ್ಲೇನ್ಸ್ ಅಂತ. ಬನ್ನಿ ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ, ಕೆಲಸ ಇನ್ನೇನು.
ಸೊ ಈ ಘಾಟ ಲೂಪ್ಸಲ್ಲಿ ಟೋಟಲ್ 21 ಲೂಪ್ಸ್ ಇರುತ್ತೆ. ಬಾಬಾ ಏನು ಸೀನ್ ಗುರು, ಇದು ಸಾಕತ್ತಾಗಿದೆ. 21 ಲೂಪ್ಸ್ ಏನೋ ಬರುತ್ತೆ. ಅದ್ರಲ್ಲಿ ಯಾವುದೋ ಒಂದು ಲೂಪ್ಸಲ್ಲಿ ಎಲ್ಲ ಪ್ಲಾಸ್ಟಿಕ್ ಬಾಟ್ಲುಗಳು ಎಸ್ತಿರ್ತಾರೆ. ಅದಕ್ಕೆ ಏನೋ ಒಂದು ಕತೆ ಇದೆ, ನನಗೆ ಮರ್ತೋಗ್ಬಿಟ್ಟಿದೆ ಅದು. ಅಲ್ಲಿ ಮೇಲೆ ಹೋಗಿ ನೋಡೋಣ ಬನ್ನಿ, ಅದು ಇರುತ್ತೆ ಪ್ಲಾಸ್ಟಿಕ್ ಬಾಟಲ್ಸು. ವ್ಯೂ ನೋಡ್ರಿ, ಮುಂದೆ ಕೆಳಗೆ ನೋಡಿದ್ರೆ ಒಂದು ವ್ಯೂ, ಮುಂದೆ ನೋಡಿದ್ರೆ ಒಂದು ವ್ಯೂ. ಬಟ್ ಹೆವಿ ಡೇಂಜರಸ್ ಆಗಿದೆ ಮಾತ್ರ ಇದು ಜಾಗ. ಒಂದೇ ಒಂದು ಚೂರು ಯಾಮಾರು ಇದ್ರು ಸೀದಾ ಕೆಳಗೆ. ಇಂಥ ಜಾಗಗಳಲ್ಲಿ ವ್ಯೂಸ್ ನೋಡಿ, ಬಟ್ ರೋಡ್ ಮೇಲೆ ನಿಗಾ ಇರಲಿ ಅಷ್ಟೇ. ಯಪ್ಪ, ರೋಡೇ ಇಲ್ಲ ಗುರುವೇ ಇಲ್ಲಿ. ಲಾರಿ ಅದು ಹಿಂಗೆ ಹೊಡಿತಾವ್ರೆ. ಘಾಟ ಲೂಪ್ಸ್ ಡೇಂಜರಸ್ ಆಗಿದೆ ಮಾತ್ರ. ಚೂರು ಯಾಮಾರಿದ್ರು ಗೋವಿಂದ. ಸ್ನೇಹಿತರೆ, ಲೈಟಾಗಿ ಸ್ನೋಫಾಲ್ ಬೇರೆ ಆಗ್ತಾ ಇದೆ. ಲೈಟಾಗಿ ಕಾಣ್ತಾ ಇದೆಯಾ ಇಲ್ವೋ ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ. ಲೈಟಾಗಿ ಸ್ನೋಫಾಲ್ ಆಗ್ತಾ ಇದೆ. ವೆದರ್ ಯಾಕೋ ಫುಲ್ಲು ಕೆಟ್ಟೋಗಿರಂಗೆ ಕಾಣ್ತಾ ಇದೆ. ಸ್ನೋಫಾಲು ಜಾಸ್ತಿ ಆಯಿತು. ಸ್ನೋಫಾಲು ವೆದರ್ ಯಾಕೋ ಒಂದೇ ಸರಿ ಸಡನ್ನಾಗಿ ಚೇಂಜ್ ಆಗಿಬಿಡ್ತಪ್ಪ. ರೋಡ್ ಮಾತ್ರ ಘಾಟ ಲೂಪ್ಸಿಂದ ಹಾಳಾಗಿದ್ದು, ಇನ್ನೂ ಸರಿಯಾಗಿರೋ ರೋಡೇ ಸಿಗಲಿಲ್ಲ. ಪಾಂಗ್ ಇನ್ನೂ 29 ಕಿಲೋಮೀಟ್ರ್ ಇದೆ. ಪಾಂಗ್ ತನಕ ಹಿಂಗೇನಾ ರೋಡು? ಇದು ಏನಿದು ಅನ್ರಿಯಲ್ ಥರ ಕಾಣ್ತಾ ಇದೆ. ಈ ಆಫ್ರಿಕಾದಲ್ಲಿ ಇರುತ್ತಲ್ಲ, ಸೇಮ್ ಹಂಗೆ ಕಾಣ್ತಾ ಇದೆ. ಹೆಂಗೆ ಬಿಲ್ಡ್ ಆಗಿದೆ ಅದೆಲ್ಲ, ಸಖತ್ತಾಗಿದೆ ನೋಡಿ ಅದು. तांगलंगला अभी 66 है। पार करके आप पीछे नहीं। हाँ, तांगलंगला पार किया है तो ठीक है। हाँ, मिलते हैं आंटी। अच्छा, ठीक है ठीक है। ಜಲ್ದಿ ಹೋಗು, ತಾಂಗ್ಲಂಗ್ಲ ಜಲ್ದಿ ಪಾಸ್ ಮಾಡಿಬಿಡು ಅಂತ ಹೇಳ್ತಾವ್ರ ಆಂಟಿ. ಇವಾಗ ನಮಗೆ ನೆಕ್ಸ್ಟ್ ಸಿಗೋ ಪಾಸ್ ತಾಂಗ್ಲಂಗ ಪಾಸು. ತಾಂಗ್ಲಂಗ್ಲಾ ಪಾಸು ತುಂಬ ಕೋಲ್ಡ್, ಒನ್ ಆಫ್ ದ ಕೋಲ್ಡೆಸ್ಟ್ ಪಾಸಸ್ ಅದು. ಅದಕ್ಕೆ ಅಲ್ಲಿ ಎಲ್ಲ ಜಲ್ದಿ ಹೋಗಿ ಪಾಸ್ ಮಾಡ್ಕೊಂಬಿಡಿ. ಅದೊಂದು ಪಾಸ್ ಮಾಡ್ಕೊಂಬಿಟ್ರೆ ಆಮೇಲೆ ಈಸಿ ಆಗಿಬಿಡುತ್ತೆ. ಅದೊಂದು ಜಲ್ದಿ ಪಾಸ್ ಮಾಡ್ಕೊಂಬಿಡೋಣ. ಸಿಕ್ಕಾಬಿಡೆ ಚಳಿ, ತಡೆಯೋಕ್ಕೆ ಆಯ್ತಾ ಇಲ್ಲ. ಎರಡೆರಡು ಜಾಕೆಟ್ ಹಾಕಿದ್ದೀನಿ. ಒಳಗೆ ಒಂದು ಥರ್ಮಲ್ ಲೈನರ್ ಹಾಕಿದ್ದೀನಿ, ಅದ್ರ ಮೇಲ್ಗಡೆ -10 ಡಿಗ್ರಿ ಜಾಕೆಟ್ ಹಾಕಿದ್ದೀನಿ. ಯಪ್ಪ, ಕೈಗೆ ನೋಡಿ ವಿಂಟ್ರ್ ಗ್ಲೌಸ್ ಹಾಕಿದ್ದೀನಿ. ಏನು ಹಾಕಿದ್ರು ತಡೆಯೋಕ್ಕಾಗ್ತಾಯಿಲ್ಲ. ಸೊ ಸ್ನೇಹಿತರೆ, ವೆಲ್ಕಮ್ ಟು ಮೋರೆ ಪ್ಲೈನ್ಸ್ ಅಂತ ಜಾಗದ ಹೆಸರು. ಜಾಗ ನೋಡಿ ಹೆಂಗಿದೆ ಅಂತ. ಅನ್ರಿಯಲಿಸ್ಟಿಕ್ ಜಾಗ ಇದು. ಮೋರೆ ಪ್ಲೈನ್ಸ್ ಅಂತ ಕರೀತಾರೆ ಇದನ್ನು. ಡ್ರೋನ್ ಆರ್ಸೋಣ ಅಂತ ಅಂದ್ಕೊಂಡೆ, ಬಟ್ ಗಾಳಿ ಹೆಂಗೆ ಹೊಡಿತಾ ಇದೆ ಅಂದರೆ ನಮ್ಮನ್ನೇ ತಳ್ತಾ ಇದೆ. ನಿನ್ನ ಡ್ರೋನ್ನ ಬಿಡುತ್ತಾ? ವೆಲ್ಕಮ್ ಟು ದಿ ವೈಟ್ ಲ್ಯಾಂಡ್ ಆಫ್ ಲದ್ದಾಖ್. ಏನಿಲ್ಲ, ಎಲ್ಲ ಬಿಳಿ ಎಲ್ಲ ಪೌಡ್ರ್ ಹಾಕ್ತಂಗೆ ಕಾಣ್ತಾ ಇದೆ ನೋಡ್ರಿ ಇಲ್ಲಿ.
ಪಾಪ 0 ಆಯಿತು, ಟೆಂಪ್ರೇಚರ್ 0 ಆಗಿದೆ. ಸಖತ್ತಾಗಿ ಕಾಣ್ತಾ ಇದೆ. ಒನ್ ಆಫ್ ದ ಕೋಲ್ಡೆಸ್ಟ್ ಪಾಸ್ ಇದು ತಾಂಗ್ಲಂಗ್ಲಾ. ಬ್ಯೂಟಿಫುಲ್ ಬ್ಯೂಟಿಫುಲ್. నేను ಪಾಸಿಗೆ ಹತ್ರ ಬಂದೇ ಬಿಟ್ವಿ. ಹತ್ರ ಬಂದಂಗೆ ಚಳಿ ಜಾಸ್ತಿ ಆಗ್ತಾ ಇದೆ. ಆಲ್ರೆಡಿ -1 -2 ಅಲ್ಲಿದೆ ಇವಾಗ ಟೆಂಪ್ರೇಚರು. ಅಪ್ಪ ಅನ್ಬಿಲೀವೇಬಲ್, ಈ ಥರ ಪ್ಲೇಸಸ್ ಇದೆಯಲ್ಲ ನಮ್ಮ ಇಂಡಿಯಾದಲ್ಲಿ ಅಂತ. ವೆಲ್ಕಮ್ ಟು ತಾಂಗ್ಲಂಗ್ಲಾ. ಓ ಮೈ ಗಾಡ್. At the top of Tanglangla, we conquered, buddy. Well done, man. Crazy, man, crazy. This is unreal. My goodness. Yes. This is Tanglangla. 17,482 ಫೀಟ್ ಮೇಲಿರೋದು. ತಾಂಗ್ಲಂಗ್ಲಾದಲ್ಲಿ ನಿಲ್ಸ್ಕೊಂಡು ಒಂದು 10 ನಿಮಿಷ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಫುಲ್ ಉಸಿರು ಕಟ್ಬಿಡ್ತು. ಮಾತಾಡೋಕ್ಕೆ ಬಾಯೇ ಬರ್ತಾಯಿಲ್ಲ ನನಗೆ. ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತಲ್ಲ ಇಲ್ಲಿ. ಬಾಪ್ರೆ ಬಾಪ್. ಎಲ್ಲಿ ಸಿಗುತ್ತೆ ರಿವ್ಯೂ ಇದು? ಹಾಂ, ಎಲ್ಲೂ ಸಿಗಲ್ಲ. ಸೆಕ್ಸಿ ಆಗಿದೆ ಮಾತ್ರ. ಓ, ಬಿಸಿಲು ಬಿದ್ದಿರೋದಕ್ಕೂ ಅದಕ್ಕೂ ಹೆಂಗೆ ಕಾಣ್ತಾ ಇದೆ ಅಂದರೆ ನೋಡಿ ಅದು. ಮೈ ಗುಡ್ನೆಸ್. ಇದನ್ನೆಲ್ಲ ಹಂಗೆ ಮೈಂಡಲ್ಲಿ ಪ್ರಿಸರ್ವ್ ಮಾಡಿಕೊಂಡ್ಬಿಡ್ತೀನಿ. ಸೊ ಈ ಊರ ಹೆಸರು ಉಪ್ಷಿ ಊರು ಅಂತ. ಇದು ಇಲ್ಲಿಂದ 1 ಅವರ್ ಆಗುತ್ತೆ ಲೇಗೆ. ಸೊ ಈ ರೋಡಲ್ಲಿ ನೀವು ಹೋದರೆ ಮೇಲೆ ಸೀದಾ ಬ್ಯಾಂಗ್ಳೂರ್ ಹೋಗುತ್ತದು. ಸೊ ನಮಗಿನ್ನ 47 ಕಿಲೋಮೀಟ್ರ್, 1 ಅವರ್ ಆಗುತ್ತೆ. ಸೊ ಸ್ನೇಹಿತರೆ, ಈ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಬಾಯ್ ಬಾಯ್, ಎಂಜಾಯ್.